ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯ ಕೂಡ ನೀವು ಕೊಟ್ಟದಕ್ಕಾಗಿ ಸ್ತೋತ್ರ. ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿದೆ. ನಿಮ್ಮ ಪವಿತ್ರ ಆತ್ಮನ ಮೂಲಕ ಸಹಾಯ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ದೇವರು ಈ ದಿವಸವೂ ಕೂಡ ನಿಮ್ಮನ್ನು ಎಲ್ಲ ರೀತಿಯಲ್ಲಿಯೂ ಹೇರಳವಾಗಿ, ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಹೋದಲ್ಲಿಯೂ ಬಂದಲ್ಲಿಯೂ ಎಲ್ಲ ರೀತಿಯಲ್ಲೂ ಹೇರಳವಾಗಿ ಆಶೀರ್ವದಿಸಲೆಂದು ಪ್ರತಿ ದಿವಸ ಬೆಳಗಿನ ಜಾವದಲ್ಲಿ ಪ್ರಾರ್ಥಿಸುವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವು ಕೀರ್ತನೆಗಳು 19ನೇ ಅಧ್ಯಾಯ 10ರಿಂದ. ಕೀರ್ತನೆಗಳು 19ನೇ ಅಧ್ಯಾಯ 10ರಿಂದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅವು ಬಂಗಾರಕ್ಕಿಂತಲೂ ಅಪರಂಜಿಕ್ಕಿಂತಲೂ ಅಪೇಕ್ಷಿಸತಕ್ಕವುಗಳು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ವಾಕ್ಯಗಳು, ಮಾತುಗಳು, ವಿಧಿಗಳು, ನ್ಯಾಯಗಳು ಪ್ರತಿಯೊಂದು ಈಗ ನಾವು ಹಿಂದೆ ಕೂಡ ತಿಳಿದುಕೊಂಡಿದ್ದೇವೆ. ಪ್ರತಿಯೊಂದು ಬಂದಿರೋದು ಸರ್ವ ಸೃಷ್ಟಿಕರ್ತನಾದ ದೇವ ಪರಮಾತ್ಮ ಭಗವಂತನಿಂದಲೇ ಬಂದಿರೋದು. ಆ ಯೇಸು ಕ್ರಿಸ್ತರಿಂದಲೇ, ಅಲ್ಲಾಹ ದೇವರಿಂದಲೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅವರಿಗೆ ಅದೇ ಇವತ್ತು ಕಾನೂನು ಕೂಡ ಬಂದಿರೋದು. ಆದರೆ ಈಗಿನ ರಾಜಕಾರಣಿಗಳು ಅವರವರ ಒಂದೊಂದು ವಿಷಯಕ್ಕೋಸ್ಕರ, ಅವರಿಗೆ ಜಯ ಸಿಕ್ಕಲಿಕ್ಕೋಸ್ಕರ ಇವತ್ತು ಏನಾಗಿದೆ, ಕಾನೂನನ್ನು ಉಲ್ಟಾ ಪಲ್ಟಾ ಮಾಡಿ ಅದಕ್ಕೆ ಎಷ್ಟೋ ಸೆಕ್ಷನ್ಗಳನ್ನು ಸೇರಿಸಿ ಏನೇನೋ ಮಾಡಿದ್ದಾರೆ. ಅಂದರೆ ಏನೇ ತಪ್ಪು ಮಾಡಿದವರು ಕೂಡ ತಪ್ಪಿಸಿಕೊಳ್ಳಕ್ಕಾಗಿ, ಅವರಿಗೂ ಕೂಡ ತಪ್ಪಿಸಿಕೊಳ್ಬೇಕಲ್ಲ, ಅದಕ್ಕಾಗಿ. ಆದರೆ ಅದೇ ಕಾನೂನು ಇವತ್ತು ನೋಡಿ ಹೊರಗಡೆ ಏನಾಗಿದೆ, ಮುಸ್ಲಿಮ್ಸ್ ರಾಷ್ಟ್ರಗಳಲ್ಲಿ ಬಹಳಷ್ಟು ಮಟ್ಟಿಗೆ ಅದೇ ಕಾನೂನು ನೆರವೇರ್ತಾ ಇದೆ. ಆದ್ದರಿಂದ ಮುಸ್ಲಿಂ ರಾಷ್ಟ್ರಗಳಲ್ಲಿ ಈ ಕಳ್ಳತನ, ದಗ, ಮೋಸ, ಅನ್ಯಾಯಗಳು ಬಹಳ ಇದೆ. ಆದರೂ ತಕ್ಕಾದ ಶಿಕ್ಷೆ ಅಲ್ಲಿ ಇದೆ. ಅದುವೇ ಇವತ್ತು ನಮ್ಮ ವೇದಗಳಲ್ಲಿ ಕೂಡ ಅದುವೇ ಇದೆ. ಈ ಪ್ರತಿಯೊಂದು ಗ್ರಂಥಗಳಲ್ಲಿ ಅದುವೇ ಇದೆ. ಆದರೆ ನಾವು ವಿಶೇಷವಾಗಿ ಭಾರತ ದೇಶದಲ್ಲಿ ಉಲ್ಟಾ ಪಲ್ಟಾ ಮಾಡಿ ಇಟ್ಟಿದ್ದಾರೆ. ಆದರೆ ಪ್ರತಿಯೊಂದಕ್ಕೂ ದೇವರು ತಕ್ಕಾದ ಶಿಕ್ಷೆಯನ್ನು ಕೊಡುವನಾಗಿದ್ದಾನೆ. ಇದು ನಾವು ರಾಜಕಾರಣಿಗಳಾಗಲಿ, ಕನಿಷ್ಠ ಒಂದು ಬಲಹೀನನೇ ಆಗಲಿ, ಬಲಿಷ್ಠನೇ ಆಗಿರಲಿ, ಪ್ರತಿಯೊಬ್ಬರಿಗೆ ಶಿಕ್ಷೆ ಇದ್ದೇ ಇದೆ. ಹಾಗೆ ಅವು ಬಂಗಾರಕ್ಕಿಂತಲೂ ಅಪರಂಜಿಗಿಂತಲೂ ಅಪೇಕ್ಷಿಸತಕ್ಕವುಗಳು. ಈಗ ನೋಡಿ, ಉದಾಹರಣೆಗೆ ಒಂದು ದೊಡ್ಡ ಒಂದು ಕಾಯಿಲೆ ಬಂತು. ಎಷ್ಟೇ KG ಕಟ್ಲೆ, ಟನ್ ಕಟ್ಲೆ ಅವರ ಹತ್ರ ಬಂಗಾರ ಇರ್ಬೋದು, ಅಥವಾ ಎಷ್ಟೋ ದುಡ್ಡು ಇರ್ಬೋದು, ಎಷ್ಟೋ ಆಸ್ತಿ ಇರ್ಬೋದು, ಎಷ್ಟೋ ಕೋಟಿ ಟೋಟಲ್ ಇರ್ಬೋದು ಒಬ್ಬೊಬ್ಬರ ಹತ್ರ. ಇವತ್ತು ಉದಾಹರಣೆಗೆ ನಮ್ಮ ಭಾರತ ದೇಶದಲ್ಲಿ 1ನೇ ಹಣೆಗಾರರು ಟಾಟಾ ಬಿರ್ಲದವರು, ಅವರಿಗೆ ಕೋಟಿ ಎಂಬುದು ಲೆಕ್ಕನಿಲ್ಲ. ಅನೇಕ ರಾಜಕಾರಣಿಗಳನ್ನು ಕೂಡ ನಾವು ನೋಡ್ತಾ ಇದ್ದೇವೆ, ಅವರಿಗೆ ಅವರ ಹಣ ಎಷ್ಟು ಅಂತ ಗೊತ್ತಿಲ್ಲ. ಆದರೆ ದೊಡ್ಡ ದೊಡ್ಡ ಕಾಯಿಲೆಗಳು ಬಂದಾಗ ಏನಾಗ್ತದೆ, ಆಸ್ಪತ್ರೆಗೆ ಹೋಗಿ ದಾಖಲಾಗಲೇಬೇಕು, ಕಡೆಗೆ ಅವರು ಸಾಯಲೇಬೇಕು, ಸಮಾಧಿ ಮಾಡಿಸಿಕೊಳ್ಳಲೇಬೇಕು. ದೊಡ್ಡ ದೊಡ್ಡ ಕಾಯಿಲೆ ಹಿಡಿದಾಗ ನರಳಾಡಲೇಬೇಕು, ಆಪರೇಷನ್ ಮಾಡಿಸಿಕೊಳ್ಳಲೇಬೇಕು. ಆಗ ಎಲ್ಲಿ ಹೋಯ್ತಿನ ಆಸ್ತಿ ಪಾಸ್ತಿ, ಬೆಳ್ಳಿ ಬಂಗಾರ, ದೊಡ್ಡ ಗೌರವ, ಅವ್ರ ಕೈಯಿಂದ ಇವ್ರ ಕೈಯಿಂದ ಹೇಳಿಸಿಕೊಂಡಿದ್ದು, ಸನ್ಮಾನ ಮಾಡಿಸಿಕೊಂಡಿದ್ದು, ಹಿಂದೆ ಮುಂದೆ ಜನಗಳು, ಸೆಕ್ಯೂರಿಟಿಗಳು, ಪೊಲೀಸುಗಳು, ಏನಾಯ್ತಪ್ಪ ಪರಿಸ್ಥಿತಿ? ಏನೂ ಇಲ್ಲ. ಅದಕ್ಕೆ ದೇವರೊಂದು ಮಾತು ಹೇಳಿದ್ದಾರೆ, ಕಷ್ಟ ಕಾಲದಲ್ಲಿ ನಿನ್ನ ಆಸ್ತಿ ಪಾಸ್ತಿ ಬೆಳ್ಳಿ ಬಂಗಾರಗಳು ನಿನ್ನನ್ನು ರಕ್ಷಿಸಲಿಕ್ಕೆ ಬರೋದಿಲ್ಲ ಅಂತ. ಹಾಗೆ ಆಸ್ತಿ ಪಾಸ್ತಿ ಬೆಳ್ಳಿ ಬಂಗಾರಗಳು ಬೇಕು, ವಾಸಕ್ಕೆ ಮನೆಯೂ ಬೇಕು, ಬೆಳ್ಳಿ ಬೇಕು, ಬಂಗಾರ ಬೇಕು, ಎಲ್ಲವೂ ಬೇಕು. ಆದರೆ ದೇವರ ವಾಕ್ಯಕ್ಕನುಸಾರವಾಗಿ ಅವರವರಿಗೆ ಎಷ್ಟು ಬೇಕು ತಕ್ಕ ಮಟ್ಟಿಗೆ ಅದಕ್ಕೊಂದು ಲಿಮಿಟ್ ಇದೆ, ಅದಕ್ಕೊಂದು ವಿಧಿ ಇದೆ. ಅದರ ಸರಾಗಿರಬೇಕು. ಬೇಕಾಗಿದೆ ನನಗೆ ಆಸ್ತಿ ಬಂತು, ಅಥವಾ ಲಂಚ ತಗೊಂಡು, ಅಥವಾ ಸ್ವಂತದಲ್ಲಿ ದುಡಿಮೆ, ದೊಡ್ಡ ಅಧಿಕಾರಿಯಾಗಿ ಇದ್ದರೂ ಕೂಡ ಒಳ್ಳೆ ರೀತಿಯಲ್ಲಿ ಇವತ್ತು ಸಂಪಾದನೆ ಮಾಡೋರು ಬಹಳ ರೀತಿ ಇದ್ದಾರೆ. ಅದರಲ್ಲಿ ಹಣ ತುಂಬ್ತಾ ಬಂದಾಗ ಆ ರೀತಿ ಮಾಡಲಿಕ್ಕಲ್ಲ. ಅದು ಯಾರಿಗೆ ಕೊಟ್ಟಿದ್ದಂತಾರೆ ದೇವರು? ಅನಾಥ ಮಕ್ಕಳು, ಅನಾಥ ವೃದ್ಧರು, ಬಲಹೀನರು, ಕಷ್ಟ ಸಂಕಟ ದುಃಖದಲ್ಲಿ ಇರೋರಿಗೆ ಮದುವೆ ಮಾಡಲಿಕ್ಕೆ, ವಿದ್ಯಾಭ್ಯಾಸಕ್ಕೆ, ಆಸ್ಪತ್ರೆಗಳಿಗೆ, ನಾನಾ ರೀತಿ ಕಷ್ಟ ಸಂಕಟ ದುಃಖಗಳಿಗೆ ಒಳ್ಳೆಯದಾಗಲಿಕ್ಕೆ ಇಂಥವರಿಗೆ ನೀನು ಸಹಾಯ ಮಾಡಪ್ಪ ಅಂತ ದೇವರು ಕೊಡುವಂಥದ್ದು. ಆದರೆ ಇವತ್ತು ಒಬ್ಬೊಬ್ರು ಏನು ಹೇಳ್ತಾರೆ, ಇವತ್ತು ನಾವು ಹಿಂದೆ ಕೂಡ ತಿಳ್ಕೊಂಡಿದ್ದೇವೆ, 1 ರೂಪಾಯಿ ನಾನು ಕೊಡೋದಿಲ್ಲ, ನಾನು ಪಟ್ಟೆ ನನ್ನದು. ಕಡೆಗೆ ಲಕ್ಷ ತಗೊಂಡೋಗಿ ಆಸ್ಪತ್ರೆಗೆ ಸುರಿತಾರೆ. ಅಯ್ಯೋ ಅಯ್ಯೋ ಅಯ್ಯೋ, ನಾನು ಬದುಕಿದ್ರೆ ಸಾಕಪ್ಪ, ನನ್ನನ್ನು ಒಂದ್ಸಲ ಬದುಕಿಸಿ ಅಂತ. ಆಗ ಎಲ್ಲಿ
ಹೋಯ್ತು. ಈ ಬೆಳ್ಳಿ ಬಂಗಾರ ಕೋಟಿ ಹಣ ದುಡ್ಡುಗಳು ಏನಾಯ್ತಪ್ಪ, ಅಲ್ಲಿ ಏನಾದರೂ ಅದು ಸಂತೋಷ ಕೊಡ್ತಾ ಇಲ್ಲ. ಆಗ ಅದು ಬೇಕು, ಎಷ್ಟು ಬೇಕು ಅಷ್ಟೇ, ಮಿತಿ ಮೀರಿದ್ದು ದೇವರ ಹೆಸರಿನಲ್ಲಿ ದಾನ ಧರ್ಮ ಮಾಡಿಕೊಂಡು ಯಾರ್ಯಾರಿಗೆ ಮಾಡಬೇಕೋ ಅವರವರಿಗೆ ಮಾಡೋಕ್ಕೆ, ಆಗ ಅವರಿಗೆ ಇನ್ನೂ ಅದರಿಂದಲೂ ಹೆಚ್ಚೆಚ್ಚು ದೇವರನ್ನು ಕೊಡ್ತಾ ಹೋಗ್ತಾರೆ. ದೇವರು ಕೊಡ್ತಾ ಹೋದಾಗೆ ಮತ್ತು ಹೆಚ್ಚೆಚ್ಚು ದಾನ ಧರ್ಮ ಮಾಡ್ತಾ ಇರಬೇಕು. ಅದಕ್ಕೆ ದೇವರ ಮನುಷ್ಯೊಂದು ಮಾತನ್ನು ಹೇಳಿದ್ದಾನೆ, ನಿನ್ನ ದಾನ ಧರ್ಮವು ಹೊಳೆಯಲ್ಲಿ ಅಂದರೆ ನದಿಯಲ್ಲಿ ನೀರು ಹರಿದಾಗಿ ಹರಿಯಲಿ ಅಂತೇಳಾಗ ನಮ್ಮ ಮಕ್ಕಳಿಗೆ ಆಸ್ತಿ ಪಾಸ್ತಿ ಮಾಡಿ ಇಡೋದು ಬೇಡ. ದೇವರು ಕೊಟ್ಟಿದ್ದರಲ್ಲಿ ಅಲ್ಲಿ ಇಷ್ಟು ಅಂತ ಒಂದು ನಿಗದಿ ಇದೆ. 100ರಲ್ಲಿ 10 ರೂಪಾಯಿ ಮಾತ್ರ ಕೇಳುವಂಥದ್ದು. ನೀನು ಒಳ್ಳೆ ರೀತಿಯಲ್ಲಿ ಆದಾಯ ಮಾಡ್ತೀಯೋ, ಅನ್ಯಾಯದಲ್ಲಿ ಅನಾಚಾರದಲ್ಲಿ ಕೋಟಿ ಸಂಪಾದನೆ ಮಾಡು, ದೇವರು ಅದು ಬೇಡವೇ ಬೇಡ, ನನ್ನ ಭಂಡಾರಕ್ಕೆ ತರಲೇಬೇಡಿ ಅಂತ ದೇವರು ಹೇಳಿದ್ದಾರೆ. ಮನಸ್ಸಿಲ್ಲ ದೇವರ ಅನ್ಯಾಯದ ಹಣ ಒಳ್ಳೆ ರೀತಿಯಲ್ಲಿ, ಈಗ ಒಂದು ಅಧಿಕಾರಿ ಆದರೆ ಲಂಚ ತೆಗೆಯದೆ, ಸರ್ಕಾರಕ್ಕೆ ದೋಷ ಮಾಡದೆ, ವ್ಯಾಪಾರ ಮಾಡೋನು ಕೂಡ ವಿಪರೀತ ವ್ಯಾಪಾರ ಮಾಡದೆ, ದಗ ಮೋಸ ಮಾಡದೆ, ಕೆಲಸ ಮಾಡಿಸಿಕೊಳ್ಳೋರು ಸರಿಯಾಗಿ ಕೂಲಿ ಗೀಲಿ ಕೊಡದೆ, ಅವರಿಗೆ ಸರ್ಕಾರದ ನಿಯಮದ ಪ್ರಕಾರ ಅದಕ್ಕೆ ಸಂಬಂಧಪಟ್ಟವರು ಕೊಡದೆ ಹೋದರೆ ಕೆಲಸ ಮಾಡೋರು, ಅಲ್ಲಿ ಹೋಗಿ ಸಂಬಳ ತಗೊಂಡು ಸರಿಯಾಗಿ ಕೆಲಸ ಮಾಡದೆ ಹೋದರೆ ಇದಕ್ಕೆಲ್ಲ ಸರಿಯಾದ ಶಿಕ್ಷೆ ಇದೆ. ಅಂಥದ್ರಲ್ಲಿ ನ್ಯಾಯವಾಗಿ ನಡ್ಕೊಂಡಾಗ ದೇವರು ಮತ್ತು ಈ ರೀತಿ ದಾನ ಧರ್ಮ ಮಾಡಿದಾಗ ಮತ್ತು ಅವರಿಗೆ ಹೆಚ್ಚೆಚ್ಚು ಅವರ ಕೆಲಸ ಕಾರ್ಯಗಳಲ್ಲಿ, ಮಕ್ಕಳಲ್ಲಿ, ವಿದ್ಯಾಭ್ಯಾಸದಲ್ಲಿ ಎಲ್ಲದರಲ್ಲಿ ದೇವರು ಹೇರಳವಾಗಿ ಆಶೀರ್ವಾದ ಮಾಡ್ತಾ ಬರ್ತಾರೆ. ಆ ಮಾಡ್ತಾ ಬಂದ ಹಾಗೆ ಮತ್ತು ಹೆಚ್ಚೆಚ್ಚು ದಾನ ಧರ್ಮ ಮಾಡ್ತಾ ಇರಬೇಕು. ಆವಾಗ ಪರಲೋಕದಿಂದ ನಿನ್ನ ಸುವರ್ಗಳು ಹಿಡಿಯಲಾರದಷ್ಟು, ನಿನ್ನ ಮನೆಯಾಗ ಉಗ್ರಾಣಗಳು ಗೋಡಾನುಗಳು ಹಿಡಿಯಲಾರದಷ್ಟು ಸುರಿದು ಕೊಡ್ತಿದ್ದಿಲ್ಲೋ ಪರೀಕ್ಷಿಸಿ ನೋಡುವಂಥ ದೇವರು ಹೇಳ್ತಾರೆ. ದೇವರು ನಮಗೆ ಸ್ತೋತ್ರವಾಗಲಿ. ಆಗ ಅಲ್ಲಿ ಇನ್ನೂ ಹೆಚ್ಚೆಚ್ಚು ಕೊಡುವಂಥದ್ದು ಇಂಥವ್ರ ಮೇಲೆ ದೇವರಿಗೆ ಭಾಳ ಪ್ರೀತಿ. ಆಗ ಅವರಿಗೆ ಯಾವುದೇ ರೀತಿಯ ತೊಂದರೆಗಳು ಬರುವುದಿಲ್ಲ. ಇದ್ದರೆ ಯಾವುದೇ ಕಷ್ಟ ಸಂಕಟ ದುಃಖಗಳು ಬಂದಾಗ ಎಷ್ಟೇ ಇದ್ದರೂ ಕಡೆಗೆ ಅವರು ಸಾಯೋದು ಆಸ್ಪತ್ರೆಯಲ್ಲಿ, ಅಪಘಾತದಲ್ಲಿ, ರೌಡಿಗಳ ಕೈಯಲ್ಲಿ, ಈ ರೀತಿಯಲ್ಲಿ ಅವರಿಗೆ ಮರಣ ಬರುವಂಥದ್ದು. ಇದು ಸ್ಪಷ್ಟವಾಗಿ ನಾನು ಶಾಪ ಹಾಕ್ತಾ ಇಲ್ಲ. ಸರ್ವ ಸೃಷ್ಟಿಕರ್ತನಾದಂಥ ದೇವರ ಮಾತನ್ನು ತಿಳಿಯಪಡಿಸುವುದು. ಇವತ್ತು ವೇದಗಳಿರ್ಬೋದು, ಮಹಾಭಾರತ ಇರ್ಬೋದು, ಭಗವದ್ಗೀತೆ ಇರ್ಬೋದು, ಕುರಾನ್ ಇರ್ಬೋದು, ಬೈಬಲ್ ಕೂಡ ಇರ್ಬೋದು. ದೇವರು ಒಬ್ಬನೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದು ಅಪೇಕ್ಷೆ ತಕ್ಕವುಗಳು. ಹಾಗೆ ಒಂದು ಸಮಯದಲ್ಲಿ ಇದನ್ನು ನಾನು ಕೂಡ ಹೇಳಿದ್ದೇನೆ ಹಿಂದೆ. ನಾನು ಕೂಡ ಬೇಕಾದಷ್ಟು ಆಸ್ತಿ ಮಾಡಲಿಕ್ಕೆ ಆಸೆ ಪಟ್ಟು ಅಕ್ಕಪಕ್ಕದಲ್ಲಿ ಜಗಳಗಳು ಅವು ಇವು ಬೇಕಾದಷ್ಟು ಆಗಿ ಹೋಯಿತು. ಅನ್ಯಾಯದಲ್ಲಿ ಹಣ ಸಂಪಾದನೆ ಕೂಡ ನಾನು ಮಾಡಿದ್ದೇನೆ. ಉದಾಹರಣೆಗೆ ಟೆಂಪ್ರವರಿಯಾಗಿ KEBಯಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಆಗಲೂ ಬಹಳ ಅನ್ಯಾಯವಾಗಿ ನಾನು ಹಣ ಸಂಪಾದನೆ ಮಾಡಿದ್ದೇನೆ, ಬೇಕಾದಷ್ಟು ಹಣ ಸಂಪಾದನೆ ಮಾಡಿದ್ದೇನೆ. ನಿಲ್ಲಲಿಲ್ಲ. ಕಡೆಗೆ ಕಾಲಿಗೆ ಹಾಕಲಿಕ್ಕೆ ಹವಾಯಿ ಚಪ್ಪಲಿಗೂ ಗತಿಲ್ಲದಾಯಿತು, ಬಟ್ಟೆಗೂ ಗತಿಲ್ಲದಾಯಿತು. ಕಡೆಗೆ ನಾನಾ ರೀತಿಯಲ್ಲಿ ಅದನ್ನು ಸಾಕ್ಷಿ ಕೂಡ ಹಿಂದೆ ಹೇಳಿದ್ದೇನೆ. ದೇವರ ದರ್ಶನವಾದ ಮೇಲೆ ದೇವರು ಎಲ್ಲದರಿಂದ ಬಿಡುಗಡೆ ಮಾಡಿದರು. ಈಗ ನಾನು ಯಾವುದೇ ರೀತಿಯೂ ಸಂಪಾದನೆಗೆ ಹೋಗದಿದ್ದರು ದೇವರು ತಕ್ಕ ಸಮಯಕ್ಕೆ ಕೊಟ್ಟು ನನಗೆ ಸಮಾಧಾನವನ್ನು ಕೊಡುತ್ತಲೇ ಇದ್ದಾರೆ. ದೇವರ ನಮಗೆ ಸ್ತೋತ್ರ. ಹಾಗೆ ನಿಜವಾಗ್ಲೂ ದೇವರ ದರ್ಶನ ಆದ ಮೇಲೆ ಅನ್ಯಾಯದನ್ನು ಬಿಟ್ಟು ಒಳ್ಳೆ ರೀತಿಯಲ್ಲಿ ಜೀವಿಸ್ತಾ ಹೋದಾಗ ದೇವರು ಮತ್ತು ಅವರನ್ನು, ಅವರ ಮಕ್ಕಳನ್ನು ಕೂಡ ಉನ್ನತ ಮಟ್ಟಕ್ಕೆ ಉದಯ ಕಾಲದ ಸೂರ್ಯದ ಬೆಳಕಿನಾಗೆ ನಿಮ್ಮನ್ನು ಬೆಳಗಿಸ್ತೇನೆ ಅಂತ ದೇವರು ಹೇಳಿದ್ದಾರೆ. ಆ ರೀತಿ ಆಶೀರ್ವಾದ ಖಂಡಿತ. ದೇವರ ನಾಮಕ್ಕೆ ಸ್ತೋತ್ರ. ಅನ್ಯಾಯದ ಸಂಪಾದನೆಯಲ್ಲಿ ಅಲ್ಲ, ಒಳ್ಳೆ ರೀತಿಯಲ್ಲಿ ದೇವರು ಹೇಳಿದ ಸಂಪಾದನೆಯಲ್ಲಿ. ಹಾಗೆ ಇವತ್ತು ಆಸ್ತಿ ಪಾಸ್ತಿ, ಈ ಉದಾಹರಣೆಗೆ ಕೊರೋನಾ ಬಂತು ನೋಡಿ, ಎಷ್ಟು ಆಸ್ತಿ ಪಾಸ್ತಿಗಳಿತ್ತು, ಏನೆಲ್ಲ ಇತ್ತು. ಕಡೆಗೆ ಏನು ಮಾಡಿದ್ವಿ, ಹೊರ ದೇಶಗಳಲ್ಲೆಲ್ಲ ಅವರ ಬೆಳ್ಳಿ ಬಂಗಾರಗಳನ್ನ, ದುಡ್ಡನ್ನೆಲ್ಲ ಎಲ್ಲಿ ತೆಗೆದು ಎಲ್ಲ ರೋಡಿಗೆ ಬಿಸಾಡಿಬಿಟ್ರು. ಎಲ್ಲೆಲ್ಲಿ ಹೋದವರು, ಎಂತೆಂಥ ಆಸ್ತಿ ಮಾಡಿದವರು ಎಲ್ಲೆಲ್ಲೇ ಸತ್ರು, ಎಲ್ಲೆಲ್ಲಿಂದ ಹೆಣಗಳು ಅಲ್ಲೆಲ್ಲೇ ಸುಟ್ಟು ಹಾಕಿದ್ರು. ಕಾರಣ ದೇವರ ಕೋಪ. ದೇವರ ನಮಗೆ ಸ್ತೋತ್ರ. ಹಾಗೆ ನೋಡಿ ಇವತ್ತು ಕೂಡ ಸುನಾಮಿ, ಚಂಡಮಾರುತ, ಬೆಟ್ಟ ಜರಿಯೋದು, ಬೆಂಕಿ ಬೀಳೋದು, ನಾನಾ ರೀತಿ ಶಿಕ್ಷೆಗಳು, ಆಕಸ್ಮಿಕ ದೊಡ್ಡ ಕಾಯಿಲೆಗಳು ಬರುವಂಥದ್ದು. ಇದೆಲ್ಲ ಕಾರಣ ಏನಾಗಿದೆ? ಹೊಡೆದಾಟ, ಬಡದಾಟ, ಜಗಳ, ಗುಂಡೇಟಲ್ಲಿ ಸಾಯುವಂಥದ್ದು. ಎಲ್ಲ ಭೂಲೋಕದಲ್ಲಿ ದೇವರನ್ನು ಮರೆತು ದೇವರಿಗೆ ವಿರುದ್ಧವಾಗಿ ಜೀವಿಸುವುದರಿಂದ ಇನ್ನೂ ಬೇಕು ಆಸ್ತಿ ಪಾಸ್ತಿ, ಇನ್ನೂ ಮಾಡಬೇಕಾಗ ಮೊನ್ನೆ ಕೂಡ ಒಬ್ಬರೊಂದು ಪ್ರಶ್ನೆ ಹಾಕಿದ್ರಾಗ ಅವರು ಇನ್ನೂ ಚೆನ್ನಾಗಿದ್ದಾರಲ್ಲ ಅಂತ. ಆದರೆ ದೇವರವರನ್ನು ಕೈ ಬಿಟ್ಟಿದ್ದಾರೆ. ಮತ್ತಾಯ 4ನೇ ಅಧ್ಯಾಯದಲ್ಲಿ ಬೈಬಲಲ್ಲಿ ನಾವು ಇದನ್ನು ಓದುವಾಗ ಸ್ಪಷ್ಟವಾಗಿ ತಿಳಿದುಕೊಳ್ಳಬಹುದು. ವಿಪರೀತ ತಿನ್ನುವುದು, ಕುಡಿಯುವುದು, ಇನ್ನೂ ಬೇಕು ಅಂತ ಅಧಿಕಾರಕ್ಕೆ ದಾಹ ಇರುವವರನ್ನು ದೇವರು ಮತ್ತೆ ಬಿಡ್ತಾನೆ. ಮಾಡು ಕೊನೆಗೆ ಬರುವಂಥದ್ದು ಯಾವ ರೀತಿ ಸಾವು ಬರ್ತದೆ ಗೊತ್ತಿಲ್ಲ. ಹೆತ್ತ ತಂದೆಯ ದೋಷ
ದೋಷ ಫಲ 3-4 ಮಕ್ಕಳ ತಲೆಮಾರಿಗೆ ಮಕ್ಕಳ ಕಾಲಕ್ಕೆ ಅದು ನಿರ್ನಾಮ ಆಗಲೇಬೇಕು. ಹಾಗಾಗಿ ಬಹಳ ಜನ ಹೇಳೋದನ್ನು ಕೂಡ ಕೇಳಿದ್ದೇವೆ, ಅಪ್ಪ ಬಹಳ ಸಂಪಾದನೆ ಮಾಡ್ದ, ಮಕ್ಕಳು ಹಾಳು ಮಾಡಿದ್ರು ಅಂತ. ಆದರೆ ಮಕ್ಕಳು ಹಾಳು ಮಾಡಿದ್ರು, ಮಕ್ಕಳಿಗೆ ಆ ಶಾಪ ಯಾರಿದದು? ಅಪ್ಪ ಮಾಡಿದಂಥ ಶಾಪ. ಅಪ್ಪ ಯಾವ ರೀತಿಯಲ್ಲಿ ಸಂಪಾದನೆ ಮಾಡ್ದ? ಇಡೀ ರಾಜ್ಯವನ್ನ ದೇಶವನ್ನೇ ಕೊಳ್ಳೆ ಹೊಡೆದ, ಸರ್ಕಾರಕ್ಕೆ ಸುಳ್ಳು ಹೇಳಿ ಮೋಸ ಮಾಡ್ದ, ಜನಗಳಿಗೆ ಮೋಸ ಮಾಡ್ದ, ಜನಗಳನ್ನ ಕೊಲೆ ಮಾಡಿಸಿದ, ಬಹಳ ಜನರನ್ನ ವಿಧವರನ್ನಾಗಿ ಮಾಡಿದ, ಬಹಳ ಜನ ಬಡಬಗ್ಗರನ್ನೇ ಓಡಿಸಿದ. ಇವತ್ತು ಕಲ್ಲಿದ್ದಲಿಗೋ ಗಣಿಗಳಿಗಾಗಿ ಬೇಕಾದ ಕೊಲೆ ಮಾಡಿಸಿದ. ಇದು ಗೊತ್ತಿಲ್ಲ, ನಿರ್ನಾಮವಾಗುತ್ತದೆ. ಹಾಗೆ ತಾಯಿಯ ಪಾಪ ಅಳಿದು ಹೋಗೋದಿರಲಿ. ತಾಯಿ ಮಾಡಿದಂಥ ಪಾಪಗಳಲ್ಲಿ ಹೆಣ್ಣು ಮಕ್ಕಳ ಮೇಲೆ ಒಂದು ಹಿರಿಯ ಮಗಳು ಅಥವಾ ಕಿರಿಮಗಳ ಮೇಲೆ ಬರುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ದರಿಂದ ಬಹಳ ಎಚ್ಚರ. ದೇವರ ವಾಕ್ಯದಂಥ ಐಶ್ವರ್ಯ, ಶಾಂತಿ, ಸಮಾಧಾನ ಯಾವುದೇ ಬೆಳ್ಳಿ ಬಂಗಾರ, ಕೋಟಿ, ಮನೆ, ಆಸ್ತಿ ಕೊಡುವುದಿಲ್ಲ. ಹಾಗೆ ED CBI ವಿಚಾರಗಳು ಇವತ್ತು ಕೂಡ ಕಾಣಬಹುದು. ನಾವು ಹೊಡೆದಾಟ ಬಡದಾಟ ರಾಜಕಾರಣಗಳಲ್ಲಿ ಈಗಲೂ ಕೂಡ ರಾಜಕೀಯದಲ್ಲಿ ಏನೇನು ನಡೀತದೆ ಪೂರ್ತಿ ಅವರವರು ಮಾಡಿದಂಥ ಪಾಪ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅವು ಜೇನಿಗಿಂತಲೂ ಶೋಧಿಸಿದ ಜೇನು ತುಪ್ಪಗಿಂತಲೂ ಸಿಹಿಯಾಗಿದೆ. ನೋಡಿ, ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿದಾಗ ಶಾಂತಿ, ಸಮಾಧಾನ. ಜೇನು ಮಾತ್ರ ಅಲ್ಲ, ಜೇನು ತುಪ್ಪ ಎಷ್ಟು ಸಿಹಿಯಾಗಿ ನಮಗೆ ರಸ ಕೊಡ್ತದೋ, ಎಷ್ಟೊಂದು ಸಿಹಿಯಾಗಿರ್ತದೋ, ಸಂತೋಷವಾಗ್ತದೋ, ಎಷ್ಟು ರುಚಿಯಾಗಿರ್ತದೋ ಅಷ್ಟೇ ರುಚಿ ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗಿ ಜೀವಿಸಿದಾಗ ಏನೂ ಇಲ್ಲ ಎದುರು ಶಾಂತಿ, ಸಮಾಧಾನ, ಆರೋಗ್ಯ ಕೊಟ್ಟು ನಮಗೆ ಯಾವುದೇ ಕಿರಿಕಿರಿ ಇಲ್ಲ. ರಾತ್ರಿ ಒಳ್ಳೆ ನಿದ್ದೆ ಬರ್ತದೆ, ಆರೋಗ್ಯ ಇರ್ತದೆ. ಅಂಥವರು ತನ್ನ ಮಕ್ಕಳನ್ನು ಒಳ್ಳೆ ರೀತಿಯಲ್ಲಿ ನಡೆಸ್ತಾರೆ. ಆ ಮಕ್ಕಳು ಕೂಡ ಉನ್ನತ ಮಟ್ಟಕ್ಕೆ ಏರಿಸ್ತಾರೆ. ದೇವರ ನಾಮಕ್ಕೆ ಸ್ತೋತ್ರ. ಈಗ ಮನಸ್ಸಿಗೆ ಶಾಂತಿ, ಸಮಾಧಾನ, ಆರೋಗ್ಯ ಸರಿ ಇಲ್ಲದಿದ್ದರೆ ಎಷ್ಟೇ ಜೇನು ತುಪ್ಪ, ಹಾಲು, ಮಜ್ಜಿಗೆ, ಮೊಸರು ತಿಂದರೂ ಪ್ರಯೋಜನ ಏನು? ಹಾಲಲ್ಲೇ ಕೈ ತುಂಬ ಊಟ ಮಾಡಿದರೂ ಪ್ರಯೋಜನ ಏನು? ಒಂದೊಂದು ಮಂತ್ರಿಗಳನ್ನ ನಾವು ನೋಡ್ತೇವೆ, ಕಲ್ಲಿದ್ದಲು ಗಣಿಯಲ್ಲಿ ಮಾರಿ 2 ಹೆಲಿಕಾಪ್ಟರ್ಗಳು, ಮನೆ ಮೇಲೆ ಹೆಲಿಕಾಪ್ಟರ್ಗಳು ಇಳಿವಾಗೆ ಮಾಡಿ ನಾನಾ ರೀತಿ ಇಡೀ ಅರ್ಧ ಪಟ್ಟಣವನ್ನೇ ವಶಪಡಿಸಿಕೊಳ್ಳೋಕ ಎಷ್ಟು ಜನರನ್ನ ಕೊಲೆ ಮಾಡಿಸಿದ, ವಿಧೇಯರನ್ನಾಗಿ ಮಾಡಿಸಿದ, ಏನೇನು ಮಾಡ್ದ. ಅದಲ್ಲದೆ ದೇವರ ಒಂದು ಆಸ್ತಿಯನ್ನ ಅದರಲ್ಲಿ ನಾನಾ ಥರದಲ್ಲಿ ಕಳ್ಳತನ ಮಾಡಿ ಕಡೆಗೆ ಏನಾಯಿತು? ಜೈಲಲ್ಲಿ ಹೋಗಿ ಕೈದಿಗಳ ಕಾಲ ಕೆಳಗೆ ಮುದ್ರಿಕೊಳ್ಳುವಾಗಾಯಿತು. ಅನೇಕ ಇವತ್ತು ಚರಣ ನಾಟಕ ಪಿಕ್ಚರ್ ಆ್ಯಕ್ಟರ್ಗಳು ಕೂಡ ಏನಾದರೂ ಇವತ್ತು ಉದಾಹರಣೆಗೆ ಚಿತ್ರರಂಗದ ನಟರು ಜೈಲಲ್ಲಿ ಕುಳಿಯುವಾಗಾಯಿತು, ಜಾಮೀನುಗಳು ಕ್ಯಾನ್ಸಲ್ ಆಗ್ತವೆ. ಇವತ್ತು ಕೂಡ ಪರಿಸ್ಥಿತಿ ನೋಡಿ ಎಲ್ಲಿಗೆ ಬಂತು. ಇದು ದೇವರಿಂದ ಬರುವ ಶಿಕ್ಷೆ. ಅನೇಕ ಅರಸುಗಳೇ ತಗೊಂಡು ಹೋಗಿ ಇವತ್ತು ಬಚ್ಚಿಟ್ಟುಕೊಂಡಿದ್ದಾರೆ, ಮನೆಯಿಂದ ಎತ್ತಂಗಡಿ ಮಾಡ್ತಾರೆ, ನೇಣು ಹಾಕ್ತಾರೆ. ಪ್ರತಿಯೊಂದನ್ನು ಇವತ್ತು ನಾವು ಕಣ್ಣಲ್ಲಿ ಕಾಣದಿರೋ ಮಾಧ್ಯಮದ ಮೂಲಕ ನಾವು ಕಾಣ್ತಾ ಇದ್ದೇವೆ. ಕಾರಣ ದೇವರ ಶಿಕ್ಷೆ. ಹಾಗೆ ಯಾರು ದೇವರ ದರ್ಶನವಾದ ಮೇಲೆ ಯಾರು ದೇವರನ್ನ ತಿಳಿಯಪಡಿಸ್ತಾರೋ ಆಗಲ್ಲಿ ಹಿಂದೆ ಮಾಡಿದ ಪಾಪಗಳಿಗೆ ಪಶ್ಚಾತ್ತಾಪ ಪಟ್ಟು ಅದನ್ನು ಬಿಟ್ಟು ಜೀವಿಸಿ ದೇವರನ್ನು ಹಿಂಬಾಲಿಸಿದಾಗ ಇರೋದರಲ್ಲೇ ತೃಪ್ತಿ ಪಟ್ಟುಕೊಂಡು ಮುಂದೆ ಹೋದಾಗ ದೇವರ ವಾಕ್ಯಗಳನ್ನ ಧ್ಯಾನಿಸಿ ಜೇನು ತುಪ್ಪಗಿಂತಲೂ ಸಿಹಿಯಾಗಿ ದೇವರ ಜೀವನ. ದೇವರ ನಮಗೆ ಸ್ತೋತ್ರ. ಯಾವುದು ಬೇಡಪ್ಪ, ಯಾವುದು ಬೇಡ. ಈ ಉದಾಹರಣೆಗೆ ನನಗೆ ಇವತ್ತು ಯಾವುದೇ ಆಸ್ತಿ ಪಾಸ್ತಿ ಬಂಧು ಬಳಗ ಯಾರು ಇಲ್ಲ. ಇವತ್ತು ಒಂದು ಜನತಾ ಮನೆಯಲ್ಲಿ ವಾಸ ಮಾಡೋನಾಗಿದ್ದೇನೆ. ದೇವರೊಂದು ಸಹೋದರ ಮೂಲಕ ಕೊಟ್ಟರು. ಇದನ್ನು ಅನೇಕ ಸಲ ಹೇಳಿದ್ದೇನೆ, ಮತ್ತೊಂದು ಸಲ ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಈಗ ನಾನು ಇರುವಲ್ಲಿ ನನಗೆ ಬೇಕಾಗಿದ್ದು ಎಲ್ಲವನ್ನ ಕೊಟ್ಟು ಮೀರಿ ಕೊಡ್ತಾ ಇದ್ದಾರೆ, ತುಂಬಿಸ್ತಾ ಕೊಡ್ತಾರೆ. ಮೊನ್ನೆ ಒಂದು ಸಹೋದರಿ ಕೂಡ ಹೇಳಿದ್ರು, ಈಗ 1 ವಾರದ ಹಿಂದೆ ಆ ಬ್ರದರ್ ನೋಡಿಯಪ್ಪ ಇರೋದು ಒಬ್ಬನೇ, ಆ ಬ್ರದರಲ್ಲಿ ಇಲ್ಲದ ವಸ್ತುಗಳಿಲ್ಲ, ಎಲ್ಲ ಬಂದು ತುಂಬುತ್ತಲೇ ಇರ್ತವೆ, ಇಲ್ಲದ ವಸ್ತುವೇ ಇಲ್ಲ. ನಿಜವಾಗಿ ದೇವರವರಿಗೆ ಬಹಳ ಒಳ್ಳೇದು ಮಾಡ್ತಾ ಇದ್ದಾರೆ, ಸಹಾಯ ಮಾಡ್ತಾ ಇದ್ದಾರೆ. ನಾವು ಇಷ್ಟೆಲ್ಲ ದುಡಿದ್ರು, ಇಷ್ಟೆಲ್ಲ ದನಗಳಿದ್ರು, ಕುರಿಗಳಿದ್ರು, ಆಸ್ತಿಗಳಿದ್ರು, ನಮಗೆ ನಿಜವಾಗಿ ಜೀವಿಸಕ್ಕೆ ಆಗ್ತಾ ಇಲ್ಲ, ನಮ್ಮ ಮನಸ್ಸಿಗೆ ಸಮಾಧಾನ ಇಲ್ಲವಲ್ಲಪ್ಪ ಅಂತೇಳಿ ಬಹಳ ಜನ ನನ್ನಲ್ಲಿ ಬಾಯಿ ಬಿಟ್ಟು ಹೇಳಿದ್ದಾರೆ. ಒಳಗೆ ಕೂಡ ಮಾತನಾಡೋರಾಗಿದ್ದಾರೆ. ಕಾರಣ ಯಾವುದಕ್ಕೂ ಆಸೆ ಪಡೋದಿಲ್ಲ, ದೇವರಲ್ಲಿ ಮೊರೆ ಇಟ್ಟು ಹೋಗ್ತಾ ಇರೋದು. ಆದರೂ ನಾವು ಕೆಟ್ಟ ಸಂತಾನದವರು ಒಂದೊಂದ್ಸಲ ತಪ್ಪುಗಳು ಬಂದು ಹೋಗ್ತವೆ. ಅಂದರೆ ಬೈಯೋದು, ಆ ಕಡೆ ಮಾತಾಡೋದು, ನಾನಾ ರೀತಿಯಲ್ಲಿಯೂ ಅದು ಕೂಡ ತಪ್ಪಿ ದೇವರಲ್ಲಿ ಪಶ್ಚಾತ್ತಾಪ ಪಟ್ಟು ಕ್ಷಮೆಯನ್ನು ಯಾಚಿಸುವನಾಗಿದ್ದೇನೆ.
ಒಂದು ವೇಳೆ ಒಬ್ಬರ ಮನಸ್ಸು ನೋಯಿಸಿದ್ರು ಕೂಡ ಹೇಳ್ತಾನೆ, ಅಪ್ಪ ದಯವಿಟ್ಟು ನನ್ನ ಮೇಲೆ ನೀವು ಬೇಸರಗೊಳ್ಬೇಡಿ ಅಪ್ಪ, ನನ್ನನ್ನು ನೀವು ಕ್ಷಮಿಸಿ, ಏನು ನನಗೆ ಕೋಪ ಬಂದು ಹೋಯಿತು, ಅದಕ್ಕೆ ಹೀಗಾಗಿ ಸತತವಾಗಿ ಏನು ಮಾಡ್ತಾ ಇದ್ದೇನೆ, ಶಾಂತಿಗಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ಈಗ ಕೆಲವೊಬ್ಬರು ಹೇಳ್ತಾ ಇದ್ದಾರೆ, ಏನಪ್ಪ ಬ್ರದರ್ ಮೊದಲನಾಗಿ ಇಲ್ಲಲ್ಲ, ಈಗ ಮೊದಲೇ ಶಾಂತಿ, ಈಗ ಮತ್ತು ಶಾಂತಿಗೆ ಬಂದು ಬಿಟ್ಟಿದ್ದಾರೆ, ಬಾಯಿ ತೆರೆದು ಮಾತಾಡೋದೇ ಕಷ್ಟ ಅಲ್ಲಪ್ಪ, ಸುಮ್ಮನೆ ಹೋಗ್ತಾ ಇದ್ದಾರೆ, ಏನಾಯ್ತು ಬ್ರದರಿಗೆ ಅಂತೇಳಿ ಈಗ ಮಾತಾಡೋರು ಕೂಡ ಮಾತನಾಡ್ತಾ ಇದ್ದಾರೆ. ಕಾರಣ ದೇವರ ವರ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ದೇವರ ದರ್ಶನವಾದ ಮೇಲಿನವ ರೀತಿಯಲ್ಲಿ ನಡ್ಕೊಳ್ಬೇಕು. ಹಣ, ಆಸ್ತಿ, ಬೆಳ್ಳಿ, ಬಂಗಾರ ಬೇಕು, ಯಾರಿಗೂ ದಗ ಮೋಸ ಮಾಡದೆ ಒಳ್ಳೆ ರೀತಿಯಲ್ಲಿ ಅವನು ಎಂಥ ಬಲಿಷ್ಠನಾಗಲಿ ಎಂಥ ಕನಿಷ್ಠನೇ ಆಗಲಿ ಅದರಲ್ಲಿ ಹೋದಾಗ ಮಾತ್ರ ಶಾಂತಿ, ಸಮಾಧಾನ, ಆರೋಗ್ಯ, ಗಂಡ ಹೆಂಡತಿ ಮಕ್ಕಳು ಕೂಡ ಉನ್ನತ ಮಟ್ಟದಲ್ಲಿ ಏರಲು ಸಾಧ್ಯ. ಇಲ್ಲದ್ರೆ ಪ್ರತಿಯೊಂದು ಶಿಕ್ಷೆಗೆ ಒಳಗಾಗಬೇಕಾಗ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ನೋಡಿ, ಬರೀ 19ನೇ ಅಧ್ಯಾಯ, ಕೀರ್ತನೆಗಳು 19ನೇ ಅಧ್ಯಾಯ 10ನೇ ಒಂದು ವಚನದಲ್ಲಿ ಇಷ್ಟು ಮಾತಾಡಿದ್ದು. ಇದು ಮಾತಾಡಬೇಕಾದ್ರೆ ಇನ್ನು 1 ಗಂಟೆ ಮಾತಾಡಿದ್ರು ಮುಗಿಯುವುದಿಲ್ಲ. ದೇವರ ನಾಮ. ಹಾಗೆ ಈಗ 11ನೇ ವಚನ, ಅವುಗಳ ಮೂಲಕ ನಿನ್ನ ದಾಸನಿಗೆ ಎಚ್ಚರಿಕೆಯಾಗುತ್ತದೆ, ಅವುಗಳನ್ನು ಕೈಗೊಳ್ಳುವುದರಿಂದ ಬಹಳ ಫಲ ಉಂಟಾಗುತ್ತದೆ. ಹಾಗೆ ಇವತ್ತು ಏನು ಮಾಡಬೇಕು, ಇವತ್ತು ನಾನು ಕೂಡ ಒಂದು ಸಮಯದಲ್ಲಿ ಹೀಗೆ ಆಗಲಾಗಿ ನಾನು ಕೂಡ ಯಾವುದರಲ್ಲಿ ಶಾಂತಿ ಸಮಾಧಾನ ಪಡೆದವನು ಅಲ್ಲ. ಆದರೆ ಅವುಗಳ ಮೂಲಕ ನಿನ್ನ ದಾಸರಿಗೆ ಎಚ್ಚರಿಕೆಯಾಗುತ್ತದೆ, ಅವುಗಳನ್ನು ಕೈಗೊಳ್ಳುವುದರಿಂದ ಬಹಳ ಫಲ ಉಂಟಾಗುತ್ತದೆ. ಹಾಗೆ ದೇವರು ಯಾರ ಮುಖಾಂತರ ಇದನ್ನು ತಿಳಿಯಪಡಿಸಬೇಕು ಅವರ ಮುಖಾಂತರ ಮಾತ್ರ ಸರಿಯಾದ ವಿಚಾರವನ್ನು ತಿಳಿಯಪಡಿಸ್ತಾರೆ. ಆಗ ದೇವರು ಯಾರನ್ನು ಆದುಕೊಳ್ತಾರೋ ಅವರಿಗೆ ಎಚ್ಚರಿಕೆ ಆಗ್ತದೆ. ಅಂದರೆ ಮುಂದೆ ಇಲ್ಲಿವರೆಗೆ ನೀನು ಮಾಡಿದಂಥದ್ದು ಈ ರೀತಿ, ಇನ್ನು ಮುಂದೆ ಈ ರೀತಿ ಮಾಡಕ್ಕೆ ಹೋಗಬೇಡ, ನಾನು ನಿನ್ನನ್ನು ಆಶೀರ್ವದಿಸುತ್ತೇನೆ ಎಂಬುದಾಗಿ ದೇವರ ಮಾತಾಗಿದೆ. ಇದನ್ನು ದಾವೀದರಸರು ದೇವರಿಗೆ ಹೇಳಿದಂಥ ಮಾತು. ಹಾಗೆ ಇವತ್ತು ನನಗೆ ಇತರರ ಮೂಲಕ ತಿಳಿಸಿದ್ರು, ಇವತ್ತು ನನ್ನ ಮೂಲಕ ಕೇಳುತ್ತಿರುವರಾದ ನಿಮ್ಮನ್ನು ದೇವರು ಎಚ್ಚರಿಸ್ತಾ ಇದ್ದಾರೆ. ಕಾರಣ ನಿಮ್ಮ ಮೇಲೆ ದೇವರಿಗೆ ಒಂದು ಪ್ರೀತಿ ಇರುವುದರಿಂದ. ಇನ್ನು ಮೇಲೆ ಒಂದು ವೇಳೆ ಲೋಕದ ಜೀವಿತದಲ್ಲಿ ವಿರುದ್ಧವಾಗಿ ಜೀವಿಸುವುದರ ಸಾಕು, ಇನ್ನು ಮುಂದೆ ಜೀವಿತ ಬೇಡ, ಅದನ್ನು ಬಿಟ್ಟು ಜೀವಿಸಿ ನಿಮ್ಮನ್ನು ನಿಮ್ಮ ಮಕ್ಕಳನ್ನು ದೇವರು ಹೇರಳವಾಗಿ ಆಶೀರ್ವದಿಸ್ತಾರೆ ಅಂತ ಇದರ ಅರ್ಥವಾಗಿದೆ. ಅದಕ್ಕೆ ನನ್ನ ಮೂಲಕ ನಿಮಗೆ ತಿಳಿಯಪಡಿಸ್ತಾ ಇದ್ದಾರೆ. ಎಲ್ಲರೂ ಕೇಳುವರಲ್ಲ, ಎಲ್ಲರೂ ಕೈಗೊಳ್ಳುವುದಿಲ್ಲ. ದೇವರೊಂದು ಪ್ರೀತಿ ಯಾರ ಮೇಲೆ ಇದೆಯೋ ಅವರು ಮಾತ್ರ ಅದನ್ನು ಕೈಗೊಳ್ತಾರೆ. ಅನೇಕರು ನಾನಾ ರೀತಿಯು ನಾನಾ ಒಂದೊಂದು ಧರ್ಮಗಳು ಒಂದೊಂದು ಗ್ರಂಥಗಳ ಮೂಲಕ ಎಲ್ಲರಿಗೂ ವಿಷಯ ಪಡಿಸ್ತಲೇ ಇದ್ದಾರೆ. ಆದರೆ ಕೆಲವರು ಅದನ್ನು ಅಸಡ್ಡೆ ಮಾಡಿ ನಾನಾ ರೀತಿಯಲ್ಲಿ ಗರ್ವ ಅಹಂಕಾರದ ಹಿಂದೆ ತಿರುಗಿ ಹೋಗ್ತಾರೆ. ಕುಡಿಯೋದು ತಿನ್ನೋದು ಮಜೆ ಮಾಡುವುದಕ್ಕಾಗಿ ಅದನ್ನು ನಾವು ಹಿಂದೆ ಬಹಳ ಸಲ ಕೂಡ ತಿಳ್ಕೊಂಡಿದ್ದೇವೆ. ಕಡೆಗೆ ಬಹಳ ಶಿಕ್ಷೆಗೆ ಒಳಗಾಗ್ತಾರೆ. ಆಗ ಕಾರಣ ದೇವರಿಗೊಂದು ಪ್ರೀತಿ ಏನಪ್ಪ ಅಂದರೆ ಯಾರೊಬ್ಬರು ನಾಶವಾಗಬಾರ್ದು, ಎಲ್ಲರೂ ಸಂತೋಷದಿಂದ ಆಶೀರ್ವಾದವನ್ನು ಹೊಂದಿ ಜೀವಿಸಬೇಕು ಅಂತ ದೇವರ ಮಾತಾಗಿದೆ. ಆದರೆ ಕೆಲವರನ್ನು ತಾಯಿ ಗರ್ಭದಿಂದಲೇ ಆರಿಸಿಕೊಳ್ತಾರೆ, ಅವರನ್ನು ದೇವರೇ ಬಿಡೋದಿಲ್ಲ. ಮೊದಲಿನಿಂದಲೇ ದೇವರೇ ಅವರನ್ನು ನಡೆಸ್ತಾ ಹೋಗ್ತಾರೆ. ಶಾಂತಿ ಸಮಾಧಾನ ದೇವರ ಮಾರ್ಗದಲ್ಲೇ ವಿಶೇಷವಾದ ಜ್ಞಾನವನ್ನು ಕೊಟ್ಟು ಅವರು ದೇವರ ವಾಕ್ಯದೊಂದಿಗೆ ಇರ್ತಾರೆ, ದೇವರ ಮಾತಿನಂತೆ ನಡೆಯುವವರಾಗಿದ್ದಾರೆ. ಇನ್ನೊಂದು ವರ್ಗದವ್ರನ್ನ ಪ್ರಾಪಂಚಿಕದಿಂದ ಕರೀತಾರೆ. ಅವರ ಹಿರಿಯರ ಮೂಲಕವೂ ಅವರ ಮೂಲಕವೂ ಬಂದು ಹೋದ ಅಪರಾಧಗಳಿಂದ ಅವರು ಒಂದು ವೇಳೆ ಬಹಳ ಪಾಪಗಳು ಬಂದು ಹೋಗಿದ್ದರೆ ಹೋಗಿರ್ತದೆ, ಅದಕ್ಕೆ ಸರಿಯಾಗಿ ಶಿಕ್ಷಿಸಿ ಅವರನ್ನು ತಿದ್ದಿ ಶುದ್ಧ ಮಾಡಿ ಯಾರ ಮೂಲಕ ತಿಳಿಯಪಡಿಸಬೇಕು ಅವರ ಮೂಲಕ ತಿಳಿಯಪಡಿಸಿ ವಿಶೇಷವಾದ ಜ್ಞಾನವನ್ನು ತುಂಬಿ ಹಿಂದಿನ ಪಾಪಗಳಿಂದ ಬಿಡುಗಡೆ ಮಾಡಿ ಅವರನ್ನು ದೊಡ್ಡ ಸಾಕ್ಷಿಯನ್ನಾಗಿಯೂ ಬೋಧಕನನ್ನಾಗಿಯೂ ಮಾರ್ಪಡಿಸುತ್ತಾರೆ. ಇದು ಲೋಕದಿಂದ ಕರೆಯುವಂಥದ್ದು. ಅದರಲ್ಲಿ ಇವತ್ತು ನಾನು ಒಬ್ಬ ಆ ವಿಷಯದಲ್ಲಿ ಲೋಕದಿಂದ ಕರೆದು ನನ್ನ ಹಿರಿಯರ ಮೂಲಕವೂ ನನ್ನ ಮೂಲಕವೂ ಬಂದು ಹೋದ ಅಪರಾಧಗಳಿಂದ ಎಲ್ಲವನ್ನ ತೊಲಗಿಸಿ ಮಣ್ಣಿಗೆ ಮಣ್ಣಾಗಿ ಧೂಳಿಗೆ ಧೂಳಾಗಿ ಹೋಗಿ ಇವತ್ತು 31 ವರ್ಷ 32 ವರ್ಷ ಹತ್ತಿರ ಆಗಲಿಕ್ಕೆ ಆಯಿತು. ದೇವರು ನನ್ನನ್ನು ಇವತ್ತು ಜೀವಂತವಾಗಿರಿಸಿದ್ದಾರೆ, ಸಾಕ್ಷಿಯನ್ನಾಗಿಯೂ ಬೋಧಕನನ್ನಾಗಿಯೂ ಮಾರ್ಪಡಿಸಿದರು. ಇಲ್ಲದಿದ್ದರೆ ಸತ್ತು ಮಣ್ಣಿಗೆ ಮಣ್ಣಾಗಿ ಧೂಳಿಗೆ ಧೂಳಾಗಿ ಹೋಗಿ 31 ವರ್ಷ ಕಳೆಯಬೇಕಾಯಿತು. ಶತ್ರುಗಳ ಕೈಯಿಂದ ಬಿಡಿಸಿದ್ರು, ಮರಣದ ಪಾಶದಿಂದ ಎತ್ತಿದ್ರು, ಹಾವುಗಳ ಕೈಯಿಂದ ರಕ್ಷಿಸಿದ್ರು, ನೀರಿನಲ್ಲಿ ಕುಚ್ಚಿ ಹೋಗುವಂಥವ್ರನ್ನ ನೀರಲ್ಲಿ ಸಾಯುವಂಥವ್ರನ್ನ ಕೂಡ ರಕ್ಷಿಸಿದ್ರು, ಮನುಷ್ಯರ ಕೈಯಿಂದಲೂ ಕೂಡ ರಕ್ಷಿಸಿದ್ರು, ಅಪಘಾತಗಳಿಂದಲೂ ರಕ್ಷಿಸಿದ್ರು, ಸೈತಾನನ ಕೈಯಿಂದಲೂ ರಕ್ಷಿಸಿದ್ರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದೆಲ್ಲ ದೇವರ ಒಂದು ಸಹಾಯವಾಗಿದೆ.
ಹಾಗೆ ಇವತ್ತು ನನ್ನ ಮೂಲಕ ಇವತ್ತು ಇತರರಿಗೂ ನಿಮಗೂ ಕೂಡ ತಿಳಿಸ್ತಾರೆ. ಆದ್ದರಿಂದ ಎಚ್ಚರ. ಮೂರನೇ ಆಯ್ಕೆ ದೇವರದ್ದು ಏನಪ್ಪ ಅಂದರೆ ಪ್ರತಿಯೊಬ್ಬರಿಗೆ ದೇವರ ವಿಷಯವನ್ನು ತಿಳಿಸುವಂಥದ್ದು. ಅಯ್ಯೋ ದೇವರು ನನಗೆ ಗೊತ್ತೇ ಇಲ್ಲ, ನನ್ನ ಮೇಲೆ ಪ್ರೀತಿ ಇಡಲಿಲ್ಲ, ದೇವರು ನನಗೆ ತಿಳಿಸ್ಲಿಲ್ಲ ಅಂತ ಯಾರು ಹೇಳಬಾರದು ಅಂತ ಕೂಡ ಸರ್ವ ಸೃಷ್ಟಿಕರ್ತನಾದ ದೇವರ ಮಾತು ಅಂದರೆ ಪರಮಾತ್ಮ ಭಗವಂತನ ಯೇಸು ಕ್ರಿಸ್ತನ ಮಾತು ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ಹಾಗೆ ಅವರು ಕೇಳಿ ಮನಸ್ಸು ಕೊಟ್ಟ ಬರ್ಬೋದು, ಇಲ್ಲದೆ ಅವರು ಹಾಗೆ ಹೇಳ್ತಾರೆ, ಇವರು ಹೀಗೆ ಹೇಳ್ತಾರೆ, ಗಂಡ ಆಗಲಿ ಹೆಂಡತಿ ಆಗಲಿ ಮಕ್ಕಳಾಗಲಿ ಅಣ್ಣ ತಮ್ಮ ಅಕ್ಕ ಕುಟುಂಬ ಸಂಸಾರ ಜಾತಿಯಸ್ಥರು ಯಾರೇ ಆಗಲಿ ಅವ್ರು ಹೇಳ್ತಾರೆ, ಇವರು ಹೇಳ್ತಾರೆ, ನಾನು ಪ್ರಾರ್ಥನೆ ಮಾತ್ರ ಮಾಡ್ತಾ ಇದ್ದೇನೆ, ಮತ್ತು ಒಂಥರ ನಾಟಕ ಜೀವನದಲ್ಲಿ ಹೋಗ್ತಾ ಇರ್ತಾರೆ. ಇವರಿಗೆಲ್ಲ ಖಂಡಿತವಾಗಿ ದೇವರು ತಿಳಿಪಡಿಸ್ತಾರೆ, ಆದರೆ ಬಂದೇ ಬರಬೇಕು ಅಂತ ಏನು ಇಲ್ಲ. ಇದು ಮೂರನೇ ಆಯ್ಕೆ. ಇದನ್ನು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಅಂಥವರು ಮಾತ್ರ ದೇವರ ಬಳಿಗೆ ಬರಲು ಸಾಧ್ಯ. ಉದಾಹರಣೆಗೆ ಇಸ್ರೇಲ್ ಎಂಬ ಒಂದು ಜನಾಂಗವನ್ನು ಅಂದರೆ ದೇವರಿಂದ ಆಯ್ಕೆಯಾದವರು ಅಂತ ಇದರ ಅರ್ಥ. ಇಸ್ರೇಲ್ ಅಂದರೆ ಬ್ರಾಹ್ಮಣರು, ಬ್ರಹ್ಮನನ್ನು ಅರಿತವರು ಬ್ರಾಹ್ಮಣ ಅಂತ. ಇದು ನಮ್ಮ ಸಂಸ್ಕೃತ ಹೇಳುವುದಂತಷ್ಟು. ಬೈಬಲಲ್ಲಿ ಇಸ್ರೇಲ್ ಅಂತ ಒಂದು ಜನಾಂಗ. ಅವರನ್ನು ಐಗುಪ್ತ ದೇಶದಲ್ಲಿ ಅವರು ಮೊದಲು ದೇವರು ಆರಿಸಿಕೊಂಡ ಸ್ಥಳದಲ್ಲಿ ಅವರಿಗೆ ಬಹಳ 3 ವರ್ಷ 6 ತಿಂಗಳು ಮಳೆ ಬಾರ ಇದ್ದರೆ ಒಂದು ಮುಸ್ಲಿಮ್ಸ್ ರಾಷ್ಟ್ರ ಐಗುಪ್ತ ದೇಶ ಈಗ ಅದಕ್ಕೆ ಈಜಿಪ್ಟ್ ಎಂಬ ಹೆಸರಾಗಿದೆ. ಅಲ್ಲಿಗೆ ಕಳಿಸಿದ್ರು. ಅಲ್ಲಿಗೆ ಕಳಿಸಿ 400 ಚಿಲ್ಲರೆ ವರ್ಷಗಳು ಅವರು ಜೀತದಳಾಗಿದ್ದಾಗ ಅಲ್ಲಿಂದ ಬಿಡುಗಡೆ ಮಾಡಿಕೊಂಡು ಬಂದರು. ಬಿಡುಗಡೆ ಮಾಡ್ಕೊಂಡು ಬಂದಾಗ 20 ವರ್ಷದಿಂದ ಮೇಲ್ಪಟ್ಟವರು ಮಾತ್ರ ದೇವರಿಗೆ ಲೆಕ್ಕ. ಅದರಲ್ಲಿ 20 ವರ್ಷ ಮೇಲ್ಪಟ್ಟವರು ಬರೀ ಗಂಡು ಸಂತಾನವೇ 6 ಲಕ್ಷ. 20 ವರ್ಷದ ಕೆಳಪಟ್ಟವರು ಎಷ್ಟೋ ಲೆಕ್ಕ ಮಾಡಲಿಲ್ಲ. ಸ್ತ್ರೀ ಸಂತಾನ ಚಿಕ್ಕದವರಿಂದ ಹಿಡಿದು ಹೀಗೆ ದೊಡ್ಡವ್ರ ತನಕ ಒಂದು ಲೆಕ್ಕ ಮಾಡಲಿಲ್ಲ. 20 ವರ್ಷದಿಂದ ಮೇಲ್ಪಟ್ಟವರು ಮಾತ್ರ 6 ಲಕ್ಷ. ಆ 6 ಲಕ್ಷವನ್ನು ದೇವರು ನಾನಾ ಥರದಲ್ಲಿ ಬಿಡುಗಡೆ ಮಾಡಿಕೊಂಡು ಬಂದರು. ಅದ್ಭುತ ಕಾರ್ಯಗಳನ್ನ ನೋಡಿದ್ರು, ಎಲ್ಲ ಮಾಡಿದ್ರು. ಕೊನೆಗೆ ಅವರು ದೇವರಿಗೆ ವಿರುದ್ಧವಾಗಿ ತಿರುಗಿ ಬಿದ್ದರು. ಅದರಲ್ಲಿ 2 ಮಾತ್ರ ದೇವರ ಆಶೀರ್ವಾದವನ್ನು ಹೊಂದಿಕೊಂಡ್ರು. ಬಾಕಿ 5,99,998 ಜನ ಔಟ್ ಆದರು. ನಾನಾ ರೀತಿ ಶಿಕ್ಷೆಗಳಲ್ಲಿ ಇದರಲ್ಲಿ ಸತ್ತೇ ಹೋದರು. ದೇವರ ನಾಮಕ್ಕೆ ಸ್ತೋತ್ರ. ಇವತ್ತು ಕೂಡ ನನ್ನ ಸಹೋದರಿ ಅದುವೇ ನಡೀತಾ ಇದೆ. ತಿಳಿಸ್ತಾರೆ ಅದ್ಭುತ ಕಾರ್ಯಗಳನ್ನು ಕೂಡ ಮಾಡ್ತಾರೆ. ಒಂದು ವೇಳೆ ನಮಗೆ ಹಣ ಬಂತು, ತಿರುಗಿ ಬಂತು, ನನ್ನ ಮಕ್ಕಳು ಕೆಲಸಕ್ಕೆ ಹೋದರು, ಆಸ್ತಿ ಬಂತು, ದುಡ್ಡಾಯಿತು ಅಂತೇಳಿ ಇಂದಿನ ಜೀವಿತಕ್ಕೆ ಇವರನ್ನು ನೋಡಿಕೊಂಡು ತಿನ್ನೋದು, ಕುಡಿಯೋದು, ಮಜೆ ಮಾಡೋದು, ಅಲಂಕಾರದ ವಿಷಯಗಳಲ್ಲಿ ಹೋಗುವಂಥದ್ದು, ಮತ್ತು ಮನೆಗಳನ್ನೇ ಏರಿಸಿಕೊಂಡು ಹೋಗುವಂಥದ್ದು, ದೊಡ್ಡ ದೊಡ್ಡ ಮಾತುಗಳನ್ನು ಬಡ ಬಗ್ಗರನ್ನು ತುಳಿದು ಬಿಡುವಂಥದ್ದು, ದೇವರನ್ನು ಮರೆತು ಬಿಡುವಂಥದ್ದು, ಇಂಥದ್ದು ಏನಾದರೂ ಆಯ್ತಂದರೆ ದೇವರಿಗೆ ವಿರುದ್ಧವಾಗಿ ಖಂಡಿತವಾಗಿ ಶಿಕ್ಷೆ ಅನುಭವಿಸಲೇಬೇಕಾಗ್ತದೆ. ಅದುವೇ ಇವತ್ತು ಕೂಡ ನಡೆಯುವಂಥದ್ದು. ಹಾವು ಕಚ್ಚಿ ಸಾಯುವಂಥದ್ದು, ಬೆಟ್ಟ ಗುಡ್ಡಗಳು ಜರಿಯುವಂಥದ್ದು, ಆಮೇಲೆ ಬೆಂಕಿ ಬೀಳುವಂಥದ್ದು, ಅಪಘಾತವಾಗುವಂಥದ್ದು, ಎಲ್ಲೆಲ್ಲಿಂದಲೋ ಹೆಣಗಳು ಬರುವಂಥದ್ದು, ನೀರಲ್ಲಿ ಕುಚ್ಚಿ ಹೋಗುವಂಥದ್ದು, ನಾನಾ ರೀತಿಯ ಕಾಯಿಲೆ ಕಸಗಳು ಬರುವಂಥದ್ದು. ಇದುವೇ ಸರ್ವ ಸೃಷ್ಟಿಕರ್ತನಾದ ದೇವರ ಒಂದು ಶಾಪವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. ಆದ್ದರಿಂದ ಇವತ್ತು 19ನೇ ಅಧ್ಯಾಯ 11ನೇ ವಚನದ ಪ್ರಕಾರ ದೇವರನ್ನು ನನ್ನ ಮುಖಾಂತರ ನಿಮಗೆ ತಿಳಿಯಪಡಿಸಿದ್ದಾರೆ. ಆದ್ದರಿಂದ ಬಹಳ ಎಚ್ಚರವಾಗಿರಿ. ದೇವರ ನಾಮಕ್ಕೆ ಸ್ತೋತ್ರ. 12ನೇ ವಚನ 19-12. ತನ್ನ ತಪ್ಪುಗಳನ್ನೆಲ್ಲ ತಿಳಿದುಕೊಳ್ಳುವವನು ಯಾವನು? ದೇವರ ನಾಮಕ್ಕೆ ಸ್ತೋತ್ರವಳ್ಳಿ. ಮರೆಯಾದವುಗಳಿಂದ ನನ್ನನ್ನು ನಿರ್ಮೂಲ ಮಾಡು. ಸರಿಯಾದ ತಪ್ಪುಗಳನ್ನು ದೇವರ ವಾಕ್ಯಗಳಲ್ಲಿ ತಿಳಿಸಲ್ಪಟ್ಟಾಗ ಸರಿಯಾದ ತಪ್ಪುಗಳನ್ನು ಯಾರು ಅರ್ಥ ಮಾಡಿಕೊಳ್ತಾರೋ, ಹೌದು ದೇವರು ನನಗೆ ತಿಳಿಪಡಿಸಿದ್ದಾರೆ, ನನಗಿಂತ ಕಷ್ಟ ಸಂಕಟ ದುಃಖ ನನ್ನ ಅಪ್ಪನಿಗೆ ಬಂತು, ನನ್ನ ಅಮ್ಮನಿಗೆ ಬಂತು, ನನ್ನ ಹೆಂಡತಿಗೆ ಬಂತು, ನನ್ನ ಮಕ್ಕಳಿಗೆ ಬಂತು, ಅವರಿಗೆ ಬಂತು, ಇವರಿಗೆ ಬಂತು, ನೆರೆ ಕರೆಯವರ ಬೇರೆಯವರ ವಿಷಯದಲ್ಲಿ ಕೂಡ ಯಾಕೆ ತಪ್ಪುಗಳು ಬರ್ತಾವೆವು? ಇದು ನಿಜನೇ. ನಾವು ಮಾಡಿದ ಪಾಪಗಳು ದೇವರ ಕೋಪ. ಆದ್ದರಿಂದ ನಾವು ಇನ್ನು ಆ ಮಟ್ಟಕ್ಕೆ ಹೋಗಬಾರದು, ಈ ರೀತಿಯಲ್ಲಿ ಜೀವಿಸಬೇಕು. ದೇವರು ನಮಗೆ ತಿಳಿಯಪಡಿಸಿದ್ದಾರೆ. ಇಂಥವರ ಮುಖಾಂತರ ಹೋಗಲಿ, ಅವರನ್ನು ಹೇಳಿದ್ರು ಕೂಡ ದೇವರು ನಮಗೆ ತಿಳಿಯಪಡಿಸಿದ್ದಾರೆ ಅಂತ ತಿಳಿದುಕೊಂಡು ಅವರವರ ತಪ್ಪುಗಳನ್ನು ಅರ್ಥ ಮಾಡಿಕೊಳ್ಳುವವರೇ ಧನ್ಯನಾಗಿದ್ದಾನೆ. ಅವರ ಮೇಲೆ ದೇವರಿಗೆ ವಿಶೇಷವಾದ ಪ್ರೀತಿ. ಇದೇ ಕೀರ್ತನೆಗಳು ಮುಂದೆ ಓದುಗಳು ತನ್ನ ಪಾಪಗಳನ್ನು ಒಪ್ಪಿಕೊಂಡು ಯಾರು ಬರ್ತಾರೋ ದೇವರ ಬಳಿಗೆ ಅಂಥವರ ಮೇಲೆ ದೇವರಿಗೆ ಬಹಳ ಪ್ರೀತಿ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಅವರವರ ತಪ್ಪುಗಳನ್ನ ಅರ್ಥ ಮಾಡಿಕೊಂಡು ಒಪ್ಪಿಕೊಂಡು ಬಿಟ್ಟು ಯಾರು ಜೀವಿಸ್ತಾರೋ
ಅವರ ಮೇಲೆ ದೇವರಿಗೆ ಪ್ರೀತಿ, ದೇವರೇ ಅವರನ್ನು ನಡೆಸುವವರಾಗಿದ್ದಾರೆ. ಯಾರು ಕೇಳಿ ನಾವು ಜೀವಿಸೋದಾಗಿ ಏನು ಮಾಡೋದಾಗಿ ಅವರು ಅಂಥ ಮನೆ ಕಟ್ಟಿದ್ದಾರೆ, ಇವರು ಇಂಥ ಮನೆ ಕಟ್ಟಿದ್ದಾರೆ, ಹಾಗೆ ಮಾಡಿದ್ದಾರೆ, ಹೀಗೆ ಮಾಡಿದರೆ, ನಿನ್ನ ಮಾತು ಕೇಳಿದರೆ ಬದುಕೋದು ಹೇಗೆ, ಜೀವಿಸೋದು ಹೇಗೆ ಅಂತೇಳಿ ಯಾರು ಗರ್ವ ಅಹಂಕಾರದಲ್ಲಿ ಮೆರೀತಾರ ಒಂದಲ್ಲ ಒಂದು ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಯಾವುದೇ ಕಾರಣಕ್ಕೂ ಅವರು ಶಾಂತಿ, ಸಮಾಧಾನ, ಆರೋಗ್ಯದ ಜೀವನ ನಡೆಸಲು ಸಾಧ್ಯವಿಲ್ಲ. ಒಂದು ಗಂಡ ಇಲ್ಲದ್ರೆ ಹೆಂಡತಿ ಇಲ್ಲದ್ರೆ ಮಕ್ಕಳು, ಆಸ್ಪತ್ರೆ ಅದು ಇದು ಅವರಿಗೆ ತಪ್ಪುವುದೇ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ತನ್ನ ತಪ್ಪುಗಳನ್ನ ತಿಳಿದುಕೊಂಡು ಯಾರು ಬದಲಾಗ್ತಾರೋ ಅವರು ಮಾತ್ರ ಅಲ್ಲಿ ಏನಾಗ್ತದೆ, ಏನೇ ಇದ್ರು ನಾನು ದೇವರನ್ನು ಬಿಟ್ಟು ನಾನು ಹಿಂದೆ ಹೋಗುವುದಿಲ್ಲ ಅಂತೇಳಿ ಯಾರು ದೇವರಲ್ಲಿ ಭರವಸೆ ಇಡ್ತಾರೋ ಅಂಥವರು ನೀರಿನ ಕಾಲುವೆ ಬದಿಯಲ್ಲಿ ಬೆಳೆದಿ ಮರದಾಗಿ. ಈಗ ನೋಡಿ, ಬೇಸಿಗೆ ಕಾಲದಲ್ಲಿ ಒಂದು ನದಿ ಬದಿಯಲ್ಲಿಯೋ ಕೆರೆ ಬದಿಯಲ್ಲಿಯೋ ನೀರಿದ್ದಾಗ ಒಂದು ಮರದ ಬೇರು ಹೋಗಿ ನೀರಿಗೆ ತಾಗಿದಾಗ ಯಾವ ರೀತಿ ಹಸಿರಾಗಿಯೇ ಇರ್ತದೋ ಹಾಗೆ ಅಂಥವರ ಜೀವನವರು ನಗುತ್ತಾ ಒಳ್ಳೆ ರೀತಿಯಲ್ಲಿ ಇರ್ತಾರೆ. ಬೆಟ್ಟದ ಮೇಲೆ ಬೆಳೆದ ಮರಕ್ಕೆ ನೀರಿಲ್ಲ, ಯಾವುದಿಲ್ಲ, ಬೇಸಿಗೆಯಲ್ಲಿ ಮರದ ಎಲೆ ತೀರ ಒಣಗಿ ಬಿದ್ದು ಹೋಗಿ ಅದು ಸಾಯಲೂಬಹುದು. ಅದರ ಕೆಳಗಡೆ ಅದರ ಮರದ ಮೇಲೆ ಒಂದು ಪಕ್ಷಿಗಳು ಕೂತ್ಕೊಳ್ಳೋಕ್ಕಾಗೋದಿಲ್ಲ, ಕೆಳಗಡೆ ಮನುಷ್ಯರು ಪ್ರಾಣಿಗಳು ಇರೋಕ್ಕಾಗೋದಿಲ್ಲ. ಅದರಿಂದ ಯಾವ ಪ್ರಯೋಜನವೂ ಬರುವುದಿಲ್ಲ. ಹಾಗೆ ದೇವರು ಕೈ ಬಿಟ್ಟವರ ಗತಿ ಇದುವೇ ಆಗುವಂಥದ್ದು. ತನ್ನ ತಪ್ಪುಗಳನ್ನು ಯಾರು ಒಪ್ಪಿಕೊಂಡು ಬರ್ತಾರೋ ಸಂಪೂರ್ಣವಾಗಿ ಅವರ ಜೀವಿತ ಕಾಲ 1 ದಿವಸ 2 ದಿವಸ 1 ವರ್ಷ 2 ವರ್ಷ 5 ವರ್ಷ ಆಗುವ ನಾಟಕದ ಜೀವನ ಕೂಡ ದೇವರು ಒಪ್ಪುವರಲ್ಲ. ಪ್ರತಿಯೊಬ್ಬರ ಹೃದಯವನ್ನು ಮನಸ್ಸನ್ನು ಪರಿಶೋಧಿಸುವ ದೇವರಾಗಿದ್ದಾರೆ. ಪ್ರತಿಯೊಬ್ಬರು ಕೊಡುವುದು ತೆಗೊಳ್ಳುವುದನ್ನು ದೇವರು ನೋಡೋರಾಗಿದ್ದಾರೆ. ಪ್ರತಿಯೊಬ್ಬರು ಇಡುವ ಕಾಲಿನ ಹೆಜ್ಜೆಯನ್ನು ಕೂಡ ದೇವರು ನೋಡೋರಾಗಿದ್ದಾರೆ. ಇದೆಲ್ಲ ಬರೆಯಲ್ಪಟ್ಟಿದೆ ಸರ್ವ ಸೃಷ್ಟಿಕರ್ತನಾದ ದೇವರ ಮಾತು. ಆದ್ದರಿಂದ ತನ್ನ ತಪ್ಪುಗಳನ್ನು ತಿಳಿದುಕೊಳ್ಳುವವನು ಯಾವನು ದೇವರಿಂದ ಆಶೀರ್ವಾದ ಹೊಂದಿದವನು, ದೇವರ ಕೃಪೆ ಯಾರ ಮೇಲೆ, ಪ್ರೀತಿ ಯಾರ ಮೇಲೆ ಇದೆಯೋ ಅವರು ತಪ್ಪುಗಳನ್ನ ಅರ್ಥ ಮಾಡಿಕೊಂಡು ಪಶ್ಚಾತ್ತಾಪ ಪಟ್ಟು ದೇವರಲ್ಲಿ ಬರ್ತಾರೆ. ಬಂದಾಗ ದೇವರು ಕ್ಷಮಿಸಬಹುದು. ತಪ್ಪು ಮಾಡಿ 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 ತಪ್ಪು ಕ್ಷಮಿಸುವುದು ಹೇಳಿದರೆ ಖಂಡಿತವಾಗಿ ದೇವರು ಕ್ಷಮಿಸುವುದಿಲ್ಲ, ಮಾತಿಗೆ ಉತ್ತರ ಕೊಡುವುದಿಲ್ಲ. ಮತ್ತು ಅವರು ಬೇಕು ಅಂತ ಮಾಡ್ತಾ ಇರ್ತಾರೆ. ಖಂಡಿತವಾಗಿ ಶಿಕ್ಷೆಯನ್ನು ಅನುಭವಿಸಲೇಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದನ್ನು ಕೂಡ ಹೇಳಿದರೆ ಒಂದು ವೇಳೆ ದೇವರು ಕ್ಷಮಿಸಬಹುದು ಅಂತೇಳಿ. ಯಾಕೆ ತಿಳಿಸಿದ್ದಾರೆ ಮತ್ತು ತಪ್ಪುಗಳನ್ನ ಮಾಡೋದೇ ಆದರೆ ಶಿಕ್ಷೆ ಅನುಭವಿಸಲೇಬೇಕು. ದೇವರಿಂದ ಉತ್ತರ ಸಿಕ್ಕುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹೀಗೆ ಇದನ್ನು ಖಂಡಿತ ತಿಳಿಸೋರು ಕೂಡ ಇವತ್ತು ಯಾರು ಇಲ್ಲ. ಯಾವ ದೇವಮಾನವರಿಲ್ಲ, ಯಾವ ಪಾಸ್ಟರ್ಗಳಿಲ್ಲ, ಯಾವ ಫಾದರ್ಗಳಿಲ್ಲ, ಯಾವ ಬಿಷಪ್ಗಳಿಲ್ಲ, ಯಾವ ರೆವರೆಂಡ್ಗಳಿಲ್ಲ, ಯಾವ ಬ್ರಾಹ್ಮಣರು ಇಲ್ಲ, ಯಾವ ಬೋಧಕರುಗಳು ಇಲ್ಲ, ಯಾರು ಇಲ್ಲ. ದೇವರಿಂದ ಸರಿಯಾಗಿ ಆಯ್ಕೆಗೊಂಡವರು ಮಾತ್ರ ಖಂಡಿತ ಬೆಂಕಿ ಚೂರಾಗಿ ಯಾವುದಕ್ಕೂ ಆಸೆ ಪಡದೆ ಜೀವ ಮತ್ತು ಮರಣ, ಶಾಪ ಮತ್ತು ಆಶೀರ್ವಾದ ಎರಡನ್ನು ಒಟ್ಟಿಗೆ ಸಾರ್ತಾ ಹೋಗೋದು ದೇವರಿಂದ ಆಯ್ಕೆಗೊಂಡವರು. ಅಂಥವರು ಯಾರಿಗೂ ಬೇಡ. ಅಂಥವರನ್ನು ಯಾರು ಕಂಡ್ರು ಅವರಿಗೆ ಬೇಡ. ಏನು ಸಹಾಯ ಮಾಡಲು ಹೋಗುವುದೂ ಇಲ್ಲ. ಅದೇ ಅವರನ್ನು ದೇವರೇ ನಡೆಸ್ತಾರೆ. ಇದು ಇವತ್ತು ನನಗೆ ಬಂದಂಥ ವಿಷಯಗಳು ಅದುವೇ ಆಗಿದೆ. ದೇವರ ನಾಮಕ್ಕೆ ಸ್ತೋತ್ರ. ಮರೆಯಾದವುಗಳಿಂದ ನನ್ನನ್ನು ನಿರ್ಮೂಲ ಮಾಡು. ನೋಡಿ, ಒಂದು ವೇಳೆ ದೇವರ ಮಾತನ್ನು ಕೇಳಿ ತಪ್ಪಿ ಹೋದಾಗ ಅಥವಾ ದೇವರ ಬಳಿಗೆ ಹೋದಾಗಲೂ ಕೂಡ ತಪ್ಪಿ ಹೋಗಿದ್ರೆ ಖಂಡಿತವಾಗಿ ನಾವು ದೇವರಲ್ಲಿ ನಮಗೆ ಅರ್ಥ ಆಗ್ತದೆ. ಅಯ್ಯೋ, ದೇವರು ನಾನು ಕರೆದಿದ್ದಾನಪ್ಪ, ಇಂಥ ಕಷ್ಟಗಳಿಂದ ಬಿಡುಗಡೆ ಮಾಡಿದ್ರು, ಈ ರೀತಿ ನಾನು ರಕ್ಷಿಸಿದ್ರು ಅಂತೇಳಿ ಇನ್ನೂ ಗೊತ್ತಿಲ್ಲದ ಪಾಪಗಳನ್ನು ರಕ್ಷಿಸು ಅಂತೇಳಿ ಕೇಳೋ ಏನು ಮಾಡ್ತಾರೆ. ಒಂದು ವೇಳೆ ದೇವರ ಆತ್ಮ ಇರುವುದಾದರೆ ಖಂಡಿತವಾಗಿ ಅವರನ್ನು ಪ್ರಾಪಂಚಿಕ ವಿಷಯದಿಂದಲೂ ಕರೆದವರಾದರೆ ಮನಸ್ಸು ಬಂದೇ ಬರುತ್ತದೆ. ಆಗೇನು ಮಾಡ್ತಾರೆ, ಆ ರೀತಿ ನಾವು ಬೇಡಿಕೊಳ್ಬೇಕು. ದೇವರೇ, ನಾನು ಬರದಂಥ ಪಾಪಗಳಿಗೆ ಅನೇಕ ಪಾಪಗಳನ್ನು ತಿಳಿಸಿದ್ದೀಯಾ, ನಾನು ಪಾಪಿ, ಇನ್ನು ಮರೆಯಾದವು ಎಷ್ಟೋ ಇರ್ಬೋದು ಸ್ವಾಮಿ, ದಯವಿಟ್ಟು ಶಿಕ್ಷೆಗೆ ಒಳಪಡಿಸಬೇಡ, ನರಕಕ್ಕೆ ತಳ್ಳಬೇಡ. ನೀನು ನ್ಯಾಯ ತೀರ್ಪಿಗಾಗಿ ಬರುವಾಗ ನಿನ್ನ ಬಲಗಡೆಯಲ್ಲಿ ಕುರಿಯಾಗಿ ನಿಲ್ಲುವಂಥ ಒಂದು ಯೋಗ್ಯತೆಯನ್ನು ಅನುಗ್ರಹಿಸು. ನಿನ್ನನ್ನು ಬಿಟ್ಟು ಏನು ಮಾಡಲಾಗದು, ನೀನು ಪರಿಶುದ್ಧನಾದಾಗ ನನ್ನನ್ನು ಪರಿಶುದ್ಧ ಮಾಡಪ್ಪ ಅಂತ ನಾವು ದೇವರಲ್ಲಿ ಬೇಡುವರಾಗಿರಬೇಕು ಅಂತ ಇದರ ಅರ್ಥ. ತಪ್ಪುಗಳನ್ನ ಅರ್ಥ ಮಾಡಿಕೊಂಡು ಯಾರು ಈ ರೀತಿ ಬೇಡ್ತಾರೋ ದೇವರಿಂದ ಆಶೀರ್ವಾದ ಹೊಂದಿದವರು ಅಂತ. ಅಂಥ ಪಾಪಗಳು ನನ್ನನ್ನು ಆಳದಿರಲಿ. ಯಾರು ದಾವಿದರಸರು ಹೇಳಿದ್ದು, ದೇವರಲ್ಲಿ ಅರಸರು, ಅಂಥ ಪಾಪಗಳು ನನ್ನಲ್ಲಿ
ಆಳದಿರಲಿ. ಇಡೀ ಇಸ್ರೇಲ್ ಜನಾಂಗಗಳಿಗೆ ಅರಸನಾದಂಥ ದಾವೀದರಸರು ನೋಡಿ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಟ್ಟರು, ದೇವರಲ್ಲಿ ಕ್ಷಮೆಯನ್ನು ಯಾಚಿಸಿದ್ರು. ಹಾಗೆ ನಾವು ಕೂಡ ಹೇಳಬೇಕು, ನಿನಗೆ ಮಾತಿಗೆ ವಿರುದ್ಧವಾದ ಪಾಪಗಳು ಇನ್ನೂ ಎಷ್ಟೋ ಇರ್ಬೋದಪ್ಪ, ನನಗಿಷ್ಟು ಗೊತ್ತಾಗಿದೆ, ಇನ್ನು ಗೊತ್ತಾಗದವುಗಳು ಎಷ್ಟೋ ವಿಶೇಷವಾದ ಜ್ಞಾನ ತಿಳುವಳಿಕೆ ಕೊಡು, ನಾ ಪಾಪಗಳನ್ನು ಆಳದಿರಲಿ ಅಂತೇಳಿ ನೋಡಿ. ಪೌಲ ದೊಡ್ಡ ಒಂದು ಅಪರಾಧಿ, ಬಹಳ ದೇವರಿಗೆ ವಿರುದ್ಧವಾದ ಮನುಷ್ಯ. ರೋಮಪುರದವರಿಗೆ ಬರೆದ ಪತ್ರ, ಅಂದರೆ ರೋಮನರಿಗೆ ಬರೆದ ಪತ್ರ 7ನೇ ಅಧ್ಯಾಯದಲ್ಲಿ ನೋಡುವಾಗ ಅಪೊಸ್ತಲ ಪೌಲರು ಹೇಳ್ತಾರೆ, ಅಯ್ಯೋ ಇಂಥದ್ದು ಮಾಡಬಾರ್ದು, ಹೀಗೆ ಇದೆಲ್ಲ ತಪ್ಪು ಅಂತೇಳಿ ನನ್ನ ಮನಸ್ಸಿಗೆ ಬರ್ತಾ ಇದೆ. ಆದರೂ ನನ್ನ ಆ ಪಾಪದ ಕಡೆಗೆ ಅದು ನಡೆಸ್ತಾ ಇದೆ. ಕಾರಣ ನಾನಲ್ಲ, ನನ್ನಲ್ಲಿ ನೆಲೆಗೊಂಡಿರುವ ಪಾಪ ಅಂತ. ಯಾಕೆಂದರೆ ನಾವು ತಾಯಿ ಗರ್ಭದಲ್ಲಿ ದ್ರೋಹಿ, ನಮ್ಮ ತಂದೆಯು ಪಾಪಿ, ತಾಯಿಯು ಪಾಪಿ, ಆ ರಕ್ತಕ್ಕೆ ನಾವು ಹುಟ್ಟಿದವರು. ಆದ್ದರಿಂದ ನಮ್ಮನ್ನ ಏನು ಮಾಡ್ತದೆ, ಪಾಪ ಆ ಕಡೆ ಸೆಳೀತಾ ಇರ್ತದೆ. ಆದ್ದರಿಂದ ನಾವು ಪಶ್ಚಾತ್ತಾಪ ಪಡಲೇಬೇಕು, ದೇವರಲ್ಲಿ ಕ್ಷಮೆ ಯಾಚಿಸಲೇಬೇಕು. ಆಗ ನಾವು ಕೂಡ ಹೇಳಬೇಕು, ಆ ಪಾಪಗಳನ್ನು ಆರದಿರಲೇ ದಿನ ಪವಿತ್ರಾತ್ಮನ ಮೂಲಕ ನಡೆಸಪ್ಪ ಅಂತೇಳಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ಆಗ ನಾನು ತಪ್ಪಿಲ್ಲದವನಾಗಿ ಮಹಾದ್ರೋಹಕ್ಕೆ ಒಳಗಾಗುವುದಿಲ್ಲ. ದೇವರೇ, ನೀನು ತಪ್ಪುಗಳನ್ನ ನೋಡಿ, ದೇವರು ನಮ್ಮ ತಪ್ಪುಗಳನ್ನ ಕ್ಷಮಿಸಿದ್ದಕ್ಕೆ ಮತ್ತೆ 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 ಆ ಯೋಚನೆ ನಮ್ಮಲ್ಲಿ ಇದ್ದರೆ, ದೇವರ ವಾಕ್ಯ ನಮ್ಮಲ್ಲಿ ಇದ್ದರೆ, ನಾವು ಪಶ್ಚಾತ್ತಾಪ ಪಟ್ಟುಕೊಂಡು ಮುಂದೆ ಎಚ್ಚರದಿಂದ ಜೀವಿಸಿದರೆ, ಆಗ ದೇವರಿಗೆ ನಿಜವಾಗಿ ನಮ್ಮ ಭಯ ಭಕ್ತಿ, ದೇವರಿಗೆ ಪ್ರೀತಿಯಾದರೆ, ಆಗ ಮತ್ತೆ ನಮ್ಮ ಪಾಪಕ್ಕೆ ದೇವರು ಹೋಗಲಿಕ್ಕೆ ಬಿಡುವುದಿಲ್ಲ, ಮಹಾದ್ರೋಹಕ್ಕೆ ಕೂಡ ಒಳಗಾಗುವುದಿಲ್ಲ. ಒಂದು ವೇಳೆ ಸುಮ್ಮನೆ ಇದ್ದರೆ, ಖಂಡಿತವಾಗಿ ನಾವು ಪಶ್ಚಾತ್ತಾಪ ಪಡದ ಹೋದರೆ, ದೇವರು ನಮ್ಮನ್ನು ಕ್ಷಮಿಸಿದರೆ ಮತ್ತು ಅಂಥವರು ಪಾಪಗಳಿಗೆ ಹೋಗ್ತಾ ಇರ್ತಾರೆ, ಬಹಳ ಶಿಕ್ಷೆಗೆ ಒಳಗಾಗಬೇಕಾಗ್ತದೆ. ಇದು ಬಹಳ ಎಚ್ಚರ. ಗಂಡ ಹೆಂಡತಿ ಮಕ್ಕಳಿಗೆ ಬಹಳ ಶಿಕ್ಷೆ, ಅಂದರೆ ಬಹಳ ಶಿಕ್ಷೆ, ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಇದು ನಾಳೆಗೂ ಮುಂದುವರಿಯುವುದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತು ನೀವು ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಲು ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರ. ಇದನ್ನು ಕೇಳುತ್ತಿರುವಂಥವರು, ಕೇಳಿದವರು ಏನಾದರೂ ತಪ್ಪಿ ಹೋಗಿದ್ದರೆ, ನಿಮ್ಮಲ್ಲಿ ಪಶ್ಚಾತ್ತಾಪ ಪಟ್ಟಾಗ ಅವರನ್ನು ಕ್ಷಮಿಸುವ ದೇವರು ನೀವು. ಅವರನ್ನು ಕ್ಷಮಿಸಲಿ. ಪಾಪ ಪರಿಹಾರ ರಕ್ಷಣೆ ನಿಮ್ಮಿಂದಲೇ. ಮತ್ತು ಅವರನ್ನು, ಅವರ ಮಕ್ಕಳನ್ನು ಅವರು ತಿದ್ದಿ, ಅವರೆಲ್ಲರೂ ಇದಕ್ಕೆ ಸರಿಯಾಗಿ ನಡೆದುಕೊಳ್ಳಲು ಬೇಕಾದ ವಿಶೇಷವಾದ ಜ್ಞಾನವನ್ನು ಅನುಗ್ರಹಿಸಿರಿ. ಇತರರಿಗೂ ಅವರು ಸಾಕ್ಷಿ ನುಡಿಯುವಾಗಿ ಆಶೀರ್ವದಿಸಿರಿ. ನಿಮ್ಮ ಪ್ರೀತಿ ಸಾಹಿಲ್ಲದ ಯಾರೋ ಪರಿಶುದ್ಧರಾಗಲು ಪಾಪದಿಂದ ಹೊರಬರಲು ಸಾಧ್ಯವಿಲ್ಲ. ಆದ್ದರಿಂದ ನಿಮ್ಮ ಪ್ರೀತಿಯ ಅನುಸಾರ ಪ್ರತಿಯೊಬ್ಬರನ್ನು ಕೂಡ ಯಾರ್ಯಾರನ್ನು ಕ್ಷಮಿಸಬೇಕೋ, ಆಶೀರ್ವದಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳು. ದೇವರು ನಿಮಗೂ ಶಾಂತಿ, ಸಮಾಧಾನ, ಆರೋಗ್ಯ, ವಿಶೇಷವಾದ ಜ್ಞಾನವನ್ನು ಕೊಟ್ಟು